A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ ಸುಳ್ಳು ಸುದ್ದಿ. ಹೌದು, ವಿಜಯಪುರ ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಗೋಣಿ ಚೀಲದಲ್ಲಿ ರಕ್ತಸಿಕ್ತವಾದ ಶವವೊಂದು ಸಿಕ್ಕಿತ್ತು. ಅದನ್ನ ನೋಡಿ ಬೆಚ್ಚಿ ಬಿದ್ದ ಜನತೆ ಮೊದಲು ಕಾಲ್ ಮಾಡಿದ್ದು ಪೊಲೀಸ್ ಇಲಾಖೆಗೆ. ನಂತರ ಮಾತಿನಿಂದ ಮಾತಿಗೆ ಹಬ್ಬಿದ ಊಹಾಪೋಹು ಜನಜಂಗುಳಿ ಸೇರುವಂತೆ ಮಾಡಿತು. ಮಾಹಿತಿ ತಿಳಿದ ನಂತರ ಘಟನಾ ಸ್ಥಳಕ್ಕೆ ಗಾಂಧಿ ಚೌಕ ಪೊಲೀಸ್ ಸಿಬ್ಬಂದಿಗಳು ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಸಿಕ್ಕಿದ್ದು ಮಾತ್ರ ಒಂದು ನಾಯಿಯ ಶವ. ಅದನ್ನು ಕಂಡ ಸಾರ್ವಜನಿಕರು ನಿರಾಳರಾದರು. ಇನ್ನು ಜನತೆಯಲ್ಲಿ ನಮ್ಮ A9 ನ್ಯೂಸ್ನ ವಿನಂತಿ ಏನಂದ್ರೆ, ಯಾವುದೇ ಸಾಕು ಪ್ರಾಣಿಗಳು ಪ್ರಾಣ ಬಿಟ್ಟಾಗ ಅದನ್ನ ಹಾಗೆಯೇ ಎಲ್ಲೆಂದರಲ್ಲಿ ಎಸೆಯೋದನ್ನ ಬಿಟ್ಟು ಅದನ್ನ ಸರಿಯಾಗಿ ಮಣ್ಣು ಮಾಡಬೇಕು ಸೂಕ್ತ. ಯಾಕಂದ್ರೆ ಇದೇ ಊಹಾಪೋಹಗಳಿಗೆ ಯಾವುದೇ ಕ್ಷಣದಲ್ಲಿ ಈ ಒಂದು ಊಹಾಪೋಹ ಸಂಭವಿಸಬಹುದು. ನಮ್ಮ ಪೊಲೀಸ್ ಇಲಾಖೆ ಮಾತ್ರ ಅವರು ಮನುಷ್ಯರೇ, ಅವರು ಕೂಡ. ಯಾಕಂದ್ರೆ ಅವರು ವರ್ಷದ 365 ದಿನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸಿ ಅದನ್ನು ವಿಚಾರಣೆ ಮಾಡಿಸುವುದು ಅಷ್ಟೊಂದು ಸೂಕ್ತವಲ್ಲ. ಅದು ಅವರಿಗೆ ತಲೆನೋವಾಗಿ ಪರಿಣಮಿಸಬಹುದು. ಅದರಿಂದ ಸಾರ್ವಜನಿಕರು ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಸುಖ ಸುಮ್ಮನೆ ಕಾಟ ಕೊಡುವುದನ್ನು ನಿಲ್ಲಿಸಬೇಕೆನ್ನುವುದೇ ನಮ್ಮ A9 ನ್ಯೂಸ್ನ ಕಳಕಳಿ. बॉडी चलो पूरा चाहिए खून. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.